ಊಹಾಪೋಹದ ಪ್ರಶ್ನೆಗಳು, ನಾವು ಊಹಾಪೋಹದ ಪ್ರಶ್ನೆಗಳಿಗೆ ಉತ್ತರ ಕೊಡಬಾರ್ದು. ಅಲ್ಲ, ರಾಷ್ಟ್ರೀಯ ಅಧ್ಯಕ್ಷರು ಬರ್ತಿದ್ದಾರೆ ಅಂತ ಏನಾದ್ರು ಚರ್ಚೆ ಇಲ್ಲ ಆಗ್ಬೋದಾ? ಇಲ್ಲ ಅದು ಯಾವುದೂ ಆ ಥರದ್ದೇನು ಚರ್ಚೆ ವಿಷಯಗಳಿಲ್ಲ. ಈಗ ಎಲ್ಲ ಊಹಾಪೋಹ. ಅವರು ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ರಾಜ್ಯಗಳಿಗೆ ಪ್ರವಾಸ ಮಾಡ್ತಾರೆ ಸಂಘಟನೆಯನ್ನು ಬಲಗೊಳಿಸೋದಕ್ಕೆ. ಅದು ಬಿಟ್ಟರೆ ಬೇರೆ ಯಾವುದೇ ವಿಷಯಗಳು ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಸೂಪರ್ ಸಿಎಂ ಆಗಿದ್ದಾರೆ, ಅಧಿಕಾರ ವಿಸ್ತರಣೆ ಅವ್ರನ್ನೇ ಮಾಡ್ತಿದ್ದಾರೆ. ನೋಡಿ, ನಮಗೆ ಈ ರಾಜ್ಯದ ಜನ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ. 136 137 ಸೀಟು ಹಾಗೆ ಕೊಟ್ಟಿದ್ದಾರೆ ಅಂತಂದರೆ ರಾಜ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅವರೊಂದು ಅವಕಾಶವಾಗಿ ಬಳಕೆ ಮಾಡ್ಕೊಳ್ಬೇಕಿತ್ತು. ದುರ್ದೈವ ಸಂಗತಿ, ಆ ರೀತಿ ಅವಕಾಶವನ್ನು ಬಳಕೆ ಮಾಡ್ಕೊಳ್ಳೋದ್ರ ಬದಲಿಗೆ ಭ್ರಷ್ಟಾಚಾರ ಮಾಡೋದಕ್ಕೆ ಕೊಟ್ಟಿರೋ ಲೈಸೆನ್ಸ್ ಅಂತ ಭಾವಿಸ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದಲ್ಲ, ಬೆಲೆ ಏರಿಕೆ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದಲ್ಲ. ಈಗ ಈ ಸರ್ಕಾರ ಬಂದ ಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೂ ಮಾಡಿದ್ದಾರೆ ಮತ್ತು ಒಬ್ರಿಗೊಬ್ಬರು ಕಾಂಪಿಟೇಷನ್ ಮೇಲೆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. 60% ಕಮಿಷನ್ ಅನ್ನೋ ಆರೋಪ BJP ಮಾಡಿದ್ದಲ್ಲ, ಆ ಆರೋಪ ಮಾಡಿದ್ದು ಗುತ್ತಿಗೆದಾರರ ಸಂಘ ಮಾಡಿದ ಆರೋಪ. ಲಿಕ್ಕರ್ ಕಮಿಷನ್ ಬಗ್ಗೆ, ಲಿಕ್ಕರ್ ಡಿಪಾರ್ಟ್ಮೆಂಟ್ನ ಭ್ರಷ್ಟಾಚಾರದ ಬಗ್ಗೆ BJP ಆರೋಪ ಮಾಡಿದ್ದಲ್ಲ, ಲಿಕ್ಕರ್ ಅಸೋಸಿಯೇಷನ್ ಮಾಡಿದ ಆರೋಪ. ಇದೆಲ್ಲವೂ ಕೂಡ ಸರ್ಕಾರದ ಗೌರವವನ್ನು ಮಂಡುಪಾಲು ಮಾಡಿದ್ದಾವೆ. ಮತ್ತು ಒಬ್ರಿಗೊಬ್ಬರು ನಾವು ಸದನದಲ್ಲೂ ಮಾತಾಡ್ತಾ ಹೇಳೋದು, ಹುಚ್ಚರ ಮದುವೆಯಲ್ಲಿ ಉಂಡನೇ ಜಾಣ ಅಂಥೇಳಿ ಭ್ರಷ್ಟಾಚಾರದಲ್ಲಿ ಕಾಂಪಿಟೇಷನಲ್ಲಿ ತೊಡಗಿದ್ದಾರೆ. ಇದು ರಾಜ್ಯದ ಹಿತದೃಷ್ಟಿಗೆ ಒಳ್ಳೆಯ ಸಂಗತಿ ಅಲ್ಲ. ಅಲ್ಲ, ಏನಂದರೆ ಮೆಜಾರಿಟಿ ಕಾಂಗ್ರೆಸ್ಸಿಗೆ ಕೊಟ್ಟಿದ್ದಾರೆ. ಯಾರನ್ನು CM ಮಾಡಬೇಕು ಅನ್ನೋದು ಆ ಪಾರ್ಟಿ ತೀರ್ಮಾನ ಮಾಡಬೇಕಾಗಿರೋದು. ಆದರೆ ನಿಮ್ಮ ಕುರ್ಚಿ ಜಗಳದಲ್ಲಿ ರಾಜ್ಯದ ಅಭಿವೃದ್ಧಿ ಹಾಳಾಗ್ತಾಯಿದೆ ಮತ್ತು ಆಡಳಿತದ ಮೇಲೆ ಹಿಡಿತ ಇಲ್ದಂಗಾಗಿದೆ. ಇದು ಒಂದು ಕೆಟ್ಟ ಬೆಳವಣಿಗೆ. ಇಷ್ಟೆಲ್ಲ ಮೆಜಾರಿಟಿ ಕೊಟ್ಟ ಮೇಲೂ ಕೂಡ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಅಂತ ಯೋಚನೆ ಮಾಡೋದಕ್ಕಿಂತ ವೈಯಕ್ತಿಕ ಸ್ವಾರ್ಥವೇ ಮೇಲುಗೈ ಸಾಧಿಸಿದ್ರೆ ಏನು ಕೆಟ್ಟ ಪರಿಣಾಮ ಆಗುತ್ತೋ ಆ ಕೆಟ್ಟ ಪರಿಣಾಮ ಈಗ ಕಾಣ್ತಾ ಇದ್ದೀವಿ. ಮೆಟ್ರೋ ದರ ಏರಿಕೆಗೆ ಕೇಂದ್ರದ ಕಡೆ ಕೈ ಮಾಡಿ ತೋರಿಸಿದ್ದಾರೆ ರಾಜ್ಯ ಸರ್ಕಾರ, ಆರೋಪ ಮಾಡ್ತಾರೆ. ಈಗ ಅವರಿಗೆ ಕೇಳಿ, ದರ ಏರಿಕೆ ಆದರೆ ಕೇಂದ್ರಕ್ಕೆ ಎಷ್ಟು ಪಾಲು, ರಾಜ್ಯಕ್ಕೆ ಎಷ್ಟು ಪಾಲು? ರಾಜ್ಯಕ್ಕೆ 80%, 20% ಕೇಂದ್ರಕ್ಕೆ. ಬೆಲೆ ಏರಿಸೋದ್ರಿಂದ ಲಾಭ ರಾಜ್ಯಕ್ಕೆ ಜಾಸ್ತಿನೋ ಕೇಂದ್ರಕ್ಕೆ ಜಾಸ್ತಿನೋ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಾವು ಹಿರಿಯರು, ದಿನನಿತ್ಯ ಸುಳ್ಳು ಹೇಳಿದ್ರೆ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ತರೋ ಸಂಗತಿ ಆಗಲ್ಲ.